ಭ್ರಷ್ಟಾಚಾರದ ಆರೋಪ, ಪೋಕ್ಸೋ ಪ್ರಕರಣ ಇದೆಲ್ಲದರಿಂದ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಜರ್ಜರಿತ ಆಗ್ಬಿಟ್ಟವ್ರೆ. ಆದರೆ ಇದೀಗ ಯಡಿಯೂರಪ್ಪ ಲಿಂಗಾಯತರೇ ಅಲ್ಲ, ಅವರು ಬಳೆಗಾರ ಶೆಟ್ರು, ಲಿಂಗಾಯತ ಸಮುದಾಯದ ನಾಯಕರಲ್ಲ. ನಮಗೆಲ್ಲ ಲಿಂಗಾಯತರಿಗೆ, ವೀರಶೈವರಿಗೆ ಸಿಗಬೇಕಾದಂಥ ಸ್ಥಾನಮಾನಗಳನ್ನ ಹಾಳು ಮಾಡಿದ್ದು ವಿಜೇಂದ್ರ ಮತ್ತು ಯಡಿಯೂರಪ್ಪ. ಹೀಗೆ ಮುಂದುವರೆದ ಭಾಗವಾಗಿ ಯತ್ನಾಳ್ ಮಾತನಾಡಿದ್ದಾರೆ, ಆರೋಪವನ್ನು ಮಾಡಿದ್ದಾರೆ. ಹೌದು, ಮಾಜಿ ಸಿಎಂ ಯಡಿಯೂರಪ್ಪ ಅವರ ಕುಟುಂಬ ರಾಜಕಾರಣದ ಬಗ್ಗೆ ಬಿಜೆಪಿಯ ಹಿರಿಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮೊದಲಿಂದಲೂ ಆಕ್ರೋಶ ಇದ್ದೇ ಇತ್ತು. ಆದರೆ ಯಾವಾಗ ಮಗ ವಿಜೇಂದ್ರಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಸಿಕ್ತೋ ಅವತ್ತಿಂದ ಯಡಿಯೂರಪ್ಪ ಬಗ್ಗೆ ಇದ್ದ ಸಿಟ್ಟು ಇನ್ನಷ್ಟು ಹೆಚ್ಚಾಗಿದೆ. ಈ ರೀತಿ ಕುಟುಂಬ ರಾಜಕಾರಣ ಮಾಡೋದ್ರಿಂದ ಪಕ್ಷದಲ್ಲಿ ಹಲವು ವರ್ಷಗಳಿಂದ ಇರೋರಿಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋದು ಯತ್ನಾಳ್ ಆಕ್ರೋಶ. ಹೀಗೆ ಆಕ್ರೋಶ ವ್ಯಕ್ತಪಡಿಸಿ ಇಂದು ಮಾಧ್ಯಮ ಜೊತೆ ಮಾತನಾಡಿದ ಯತ್ನಾಳ್, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಲಿಂಗಾಯತರೇ ಅಲ್ಲ, ಅವರು ಬಳೆಗಾರ್ ಶೆಟ್ರು. ಅವರ ಹುಟ್ಟೂರಾದ ಮಂಡ್ಯ ಬೂಕನಕೆರೆಗೆ ಹೋಗಿ ಅಲ್ಲಿನ ಜನರಿಗೆ ಕೇಳಿ ಸತ್ಯ ಗೊತ್ತಾಗತ್ತೆ ಅಂತ ಬಿಜೆಪಿ ಹಿರಿಯ ನಾಯಕ ಯತ್ನಾಳ್ ಹೇಳಿದ್ದಾರೆ. ವೀರೇಂದ್ರ ಪಾಟೀಲ್, ಜೆಎಚ್ ಪಟೇಲ್ ಬಳಿಕ ಸಮುದಾಯದಲ್ಲಿ ನಾಯಕರಿರಲಿಲ್ಲ, ಹಾಗಾಗಿ ಅನಿವಾರ್ಯವಾಗಿ ಜನರು ಯಡಿಯೂರಪ್ಪ ಅವರನ್ನ ಒಪ್ಕೊಂಡ್ರು. ಆದರೆ ಅವರು ವೀರಶೈವ ಮತ್ತು ಪಂಚಮಸಾಲಿಗಳಿಗೆ ಮೀಸಲಾತಿ ನೀಡದೆ ಮೋಸ ಮಾಡಿದ್ರು ಅಂತ ಯತ್ನಾಳ್ ಆರೋಪ ಮಾಡಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರು ಕಾಂಗ್ರೆಸ್ ಹಿರಿಯ ಶಾಸಕ ಹಾಗೂ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಅವರನ್ನ ಭೇಟಿ ಮಾಡಿದ ವಿಚಾರವಾಗಿ ಬೆಂಗಳೂರಲ್ಲಿ ಪ್ರತಿಕ್ರಿಯೆ ನೀಡಿದಂಥ ಯತ್ನಾಳ್ ಯಡಿಯೂರಪ್ಪ ವಿರುದ್ಧ ಕಿಡಿಕಾರಿದ್ರು. ನಿನ್ನೆ ರೇಣುಕಾಚಾರ್ಯ ಸಭೆಯಲ್ಲಿ ಕೂತವರು ಎಲ್ಲರೂ ದೊಡ್ಡ ಲೀಡರ್ಗಳ, ಆ ಸಭೆಗೆ ಬಂದಿದ್ದ ಸ್ವಾಮಿಗಳು ಎಲ್ಲರೂ ರೆಡಿಮೇಡ್ ಸ್ವಾಮಿಗಳು ಅಂತ ಸ್ವಾಮೀಜಿಗಳ ವಿರುದ್ಧವೂ ಯತ್ನಾಳ್ ಕಿಡಿಕಾರಿದ್ರು. ಅಲ್ಲಿ ಯಾರೂ ಪ್ರತಿಷ್ಠಿತ ಸ್ವಾಮೀಜಿಗಳು ಇರಲಿಲ್ಲ, ಇದೆಲ್ಲವೂ ವಿಜೇಂದ್ರಗಾಗಿ ಮಾಡಿರೋದು ಅಂತ ಜಗತ್ತಿಗೆ ಗೊತ್ತಿದೆ. ಯಡಿಯೂರಪ್ಪ ರಾತ್ರಿ ಯಾಕೆ ಶಾಮನೂರು ಶಿವಶಂಕರಪ್ಪ ಮನೆಗೆ ಹೋಗಿದ್ರು? ಶಾಮನೂರು ಅವರಿಂದ ವೀರಶೈವ ಮಹಾಸಭಾ ಬೆಂಬಲ ಕೇಳಿದ್ರಿ ಅಂದ್ರೆ ಇಬ್ರೂ ಸೇರಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ವೀರಶೈವ ಎಂಬ ಕಾರ್ಡ್ ಉಪಯೋಗ ಮಾಡ್ತಿದ್ದೀರಿ ಅಂತ ಹೇಳಿದ್ರು. ನಿಮ್ಮನ್ನಂತೂ ವೀರಶೈವರು ಯಾವತ್ತಿಗೂ ಮೆಚ್ಚಲು ಸಾಧ್ಯ ಇಲ್ಲ. ವೀರಶೈವರಿಗೆ ಸಿಗುವಂತ ಮೀಸಲಾತಿಯನ್ನ ಯಾರಾದರೂ ತಪ್ಪಿಸಿದ್ರೆ ಅದು ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಮಾತ್ರ ಅಂತ, ಸಭೆಗೆ ವಿರೋಧ ಮಾಡಿದ್ರೆ ಭಸ್ಮ ಆಗ್ತೀರಾ ಅಂತ ರೇಣುಕಾಚಾರ್ಯ ಮಾತಿಗೆ ನೋಡಿ ನಾನು ಇನ್ನೂ ಹಾಗೇ ನಿಂತಿದ್ದೀನಿ ಅಂತ ರೇಣುಕಾಚಾರ್ಯ ಅವರ ಒಂದು ಆರೋಪಕ್ಕೆ ವ್ಯಂಗ್ಯ ಮಾಡಿದ್ರು ಯತ್ನಾಳ್. ಇನ್ನು ಯತ್ನಾಳ್ ಸಂಬಂಧಪಟ್ಟಂತೆ ಹೇಳಿಕೆಗಳಿಗೆ, ಏನು ಲಿಂಗಾಯತರಲ್ಲ ಯಡಿಯೂರಪ್ಪ ಅನ್ನೋ ಟೀಕೆಗೆ ವಿಜೇಂದ್ರ ರಿಯಾಕ್ಟ್ ಮಾಡ್ತಾರೆ, ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಜಾತಿ ಹೆಸರಲ್ಲಿ ರಾಜಕಾರಣ ಮಾಡೋಕೆ ಹೊರಟಿದ್ದಾರೆ, ಯಾರು ಮಾಡ್ತಿದ್ದಾರೆ ಅವರೆಲ್ಲ ಶಾಸಕರು ಮತ್ತು ಮಾಜಿ ಸಚಿವರಾಗಿಯೇ ಉಳಿದುಕೊಂಡಿದ್ದಾರೆ. ನಾಡಲ್ಲಿ ಎಲ್ಲಾ ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಯಡಿಯೂರಪ್ಪನವರು ಮಾಡಿದ್ದಾರೆ. ಎಲ್ಲಾ ಜಾತಿ ಸಮುದಾಯದ ಧ್ವನಿಯಾಗಿ ಹೋರಾಟ ಮಾಡಿದ್ದಾರೆ. ಯಡಿಯೂರಪ್ಪ ಅವರ ಹೆಸರು ಟೀಕೆ ಮಾಡಿದರೆ ರಾಜಕೀಯದಲ್ಲಿ ಬೆಳೆಯೋ ಭ್ರಮೆಯಲ್ಲಿದ್ದಾರೆ ಅಂತ ವಿಜೇಂದ್ರ ಯತ್ನಾಳ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆಕ್ರೋಶ ವ್ಯಕ್ತಪಡಿಸಿದ್ರು, ಇಷ್ಟಕ್ಕಿಲ್ಲಿಗೆ ಮುಗಿದೋಗುತ್ತೆ, ಮುಗಿಯೋ ಲಕ್ಷಣ ಕಾಣ್ತಿಲ್ಲ. ವಿಜೇಂದ್ರ ಅವರನ್ನ ಬದಲಾಯಿಸೇ ತೀರಿಸಬೇಕು ಆ ಅಧ್ಯಕ್ಷ ಸ್ಥಾನದಿಂದ ಅನ್ನೋದು ಯತ್ನಾಳ್ ಅವರ ಶತಪ್ರಯತ್ನ. ಇನ್ನೊಂದು ಕಡೆ ರಾಜ್ಯಕ್ಕೆ ಮಾರ್ಚ್ 7ನೇ ತಾರೀಕು ಬೆಂಗಳೂರಿಗೆ ಅಮಿತ್ ಶಾ ಬರ್ತಾ ಇದ್ದಾರೆ. ಆದರೆ ಅಮಿತ್ ಶಾ ಬರ್ತಿರೋದು ಪಕ್ಷದ ಕಾರ್ಯಕ್ರಮಕ್ಕಲ್ಲ, ಪಕ್ಷದಲ್ಲಿರ್ತಕ್ಕಂಥ ಗಲಾಟೆ ಸರಿ ಮಾಡಕ್ಕಲ್ಲ, ಬೀದಿ ಜಗಳ ನಿಲ್ಸಕ್ಕಲ್ಲ. ಆದರೆ ಆಸ್ಪತ್ರೆ ಉದ್ಘಾಟನೆಗಾಗಿ ಅಮಿತ್ ಶಾ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ತಿಳಿಸಿದ್ದಾರೆ. ಅಮಿತ್ ಶಾ ಅವರು ತಮಿಳುನಾಡಿಂದ ನಗರಕ್ಕೆ ಭೇಟಿ ಕೊಡ್ತಾರೆ ಅಂತ ಹೇಳಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾರ್ಚ್ 7ರಂದು ಕರ್ನಾಟಕಕ್ಕೆ ಭೇಟಿ ಕೊಟ್ಟು ಏನು ಬೆಂಗಳೂರು ಹೊರವಲಯ ಅಂದರೆ ನೆಲಮಂಗಲದಲ್ಲಿ ವಿಶ್ವತೀರ್ಥ ಮಹಾಸ್ವಾಮಿಗಳು ಸ್ಥಾಪಿಸಿರ್ತಕ್ಕಂಥ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಆದರೆ ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಅಮಿತ್ ಶಾ ಭಾಗಿಯಾಗೋದಿಲ್ಲ ಅಂತ. ಹಿಂದೆಂದೂ ಕಾಣದಂಥ ಕಿತ್ತಾಟ ಬಿಜೆಪಿಲಿದೆ, ಆದಿ ಜಗಳ ಬೀದಿ ಜಗಳ ನಡೀತಾ ಇದೆ. ವಿಜೇಂದ್ರ ವಿರುದ್ಧ ಸಮರ ಸಾರಿದ್ದಾರೆ ಉಳಿದವರೆಲ್ಲ. ಅಟ್ಲೀಸ್ಟ್ ಅದರ ಬಗ್ಗೆ ಕೇಳಕಾರ ಬರಬೇಕಿತ್ತಲ್ಲ. ಅಂದರೆ ಎಷ್ಟು ಸಾಧ್ಯವೋ ಅಷ್ಟು ಕರ್ನಾಟಕದಲ್ಲಿ ಬಿಜೆಪಿ ಕುಸಿತ ಆಗಲಿ, ಪಾತಾಳಕ್ಕೆ ಹೋಗ್ಲಿ ಅಂತ ಬಿಟ್ಟಂಗೈತೆ ಹೈಕಮಾಂಡು. ಏನು ಬಿಜೆಪಿಯವರು ಇದೀಗ ಒಟ್ಟಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ದುಷ್ಟ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತ ವಿಜೇಂದ್ರ ಕರೆ ಕೊಟ್ಟಿದ್ದಾರೆ. ಒಂದ್ ಕಡೆ ಬಿಜೆಪಿಯಲ್ಲೇ ವಿಜೇಂದ್ರ ವಿರುದ್ಧ ಪ್ರತಿಭಟನೆ ಅಂದ್ರೆ ಪ್ರತಿರೋಧ. ಈ ಗ್ಯಾಪಲ್ಲಿ ವಿಜೇಂದ್ರ ಕಾಂಗ್ರೆಸ್ ವಿರುದ್ಧ ಪ್ರತಿಭಟಿಸೋಕೆ ಕೊಟ್ಟಿದ್ದಾರೆ, ದುಷ್ಟರಿಗೆ ಪಾಠ ಕಲಿಸಬೇಕು ಅಂತ. ಏನು ಗ್ಯಾರಂಟಿಗಳನ್ನ ಸರಿಯಾಗಿ ಅನುಷ್ಠಾನ ಮಾಡಲು ಸಾಧ್ಯವಾಗದೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣವನ್ನ ದುರುಪಯೋಗಪಡಿಸಿದ ಭ್ರಷ್ಟ ದುಷ್ಟ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲು ನಾವು ಇಲ್ಲಿ ಸೇರಿದ್ದೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜೇಂದ್ರ ಅವರು ಹೇಳಿದ್ದಾರೆ.
ನಗರದ ಫ್ರೀಡಂ ಪಾರ್ಕ್ನಲ್ಲಿ ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಮಾಡಿಕೊಂಡ ದಲಿತ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಎಸ್ಸಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ್ರು ವಿಜೇಂದ್ರ, ದುಷ್ಟ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕಾಗಿದೆ, ನಮ್ಮ ಹೋರಾಟ ನಿರಂತರವಾಗಿರಲು ಕೈ ಜೋಡಿಸಿ ಅಂತ ಕರೆ ನೀಡಿದರು. ಇನ್ನು ಇದೇ ಜಾಗದಲ್ಲಿ ಮತ್ತೆ ಹೋರಾಟ ಮಾಡ್ತೀವಿ ಅನ್ನೋ ಮಾತು. ಅಂದರೆ ಕಳೆದ ಬಾರಿಯ ಬಜೆಟ್ನಲ್ಲಿ ಏನು SC ST ಸಮುದಾಯಕ್ಕೆ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿಗೆ ಬಳಸ್ಕೊಂಡಿದ್ರು, ತಪ್ಪಿದೆ, ಐ ಅಗ್ರಿ. ಆದರೆ ಪ್ರತಿಭಟನೆ ಮಾಡೋದ್ರಿಂದ ಅದೇನು ಬದಲಾವಣೆ ಏನು ಮಾಡಿಬಿಡ್ತೀರಿ? ಹಾಗಲ್ಲ. ಸಿದ್ದರಾಮಯ್ಯನವರು ಈ SC STಗೆ ಅಭಿವೃದ್ಧಿಗೆ ಮೀಸಲು ಇಡುವಂಥ ಕೆಲಸ ಮಾಡಿದ ಸಿದ್ದರಾಮಯ್ಯನವರು. ಬಟ್ ಅವ್ರಿಗೆ ಅರಿವಿರಬೇಕಾಗಿತ್ತು, ಹಿಂಗೆ ಬಳಸಬಾರ್ದು, ಆ ಸಮುದಾಯದ ಅಭಿವೃದ್ಧಿಗಿಂತ ಮೀಸಲಿಟ್ಟ ಹಣವನ್ನು ಬಳಸಬಾರ್ದು ಅಂತ ಅವ್ರಿಗಿರಬೇಕು. ಬಟ್ ಯಾಕೋ ಸಿದ್ದರಾಮಯ್ಯನವರು ಯಾಮಾರ್ಬಿಟ್ಟವ್ರೆ. SC ST ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ ಒಂದು ಕಡೆ ಬಳಸ್ಕೊಂಡಿದ್ದು, ಮತ್ತೊಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಮಾಡಿದ್ದು, ಇವೆಲ್ಲ ಒಂದು ರೀತಿಯ ನೆಗೆಟಿವ್ ಅಂಶ. ಬಟ್ ಏನು ಮಾಡೋದು, BJPಯವರೇ ಸರಿ ಇಲ್ವಲ್ಲ. ಇಷ್ಟೆಲ್ಲ ಬೊಂಬಡ ಹೊಡೆದ್ರು ಸಂಡೂರಲ್ಲಿ ಹೋಗ್ಬಿಟ್ಟು ಗೆಲ್ಲಕ್ಕಾಗಲಿಲ್ಲ. ಇದೇ ವಿಜೇಂದ್ರ ಅವರ ಆಪ್ತ ಬಂಗಾರ ಒಂದು ಕ್ಯಾಂಡಿಡೇಟ್ ಆಗಿದ್ರು. ಜನ ತಾನೇ ಇಂಪಾರ್ಟೆಂಟ್. ಇವರೆಷ್ಟೇ ಹೋರಾಟ ಮಾಡಿದ್ರು, ಪ್ರಚಾರ ಮಾಡಿದ್ರು, ಜನ ರಿಯಾಕ್ಟ್ ಮಾಡಬೇಕಲ್ಲ ಗ್ರೌಂಡಲ್ಲಿ. ಜನ ಇನ್ನೂ ಕಾಂಗ್ರೆಸ್ಗೆ ಓಟ್ ಹಾಕ್ತಾವ್ರೆ. ಇನ್ನೆಲ್ಲಿ ಫೇಲ್ ಆಗಿದ್ದೀರಿ ನೀವು? 100 ಮನೆ ಬಾಗಿಲು ಮಾಡ್ಕೊಂಡು ಕಿತ್ತಾಡ್ಕೊಂಡು ನೀವೇ ಕಚ್ಚಾಡ್ಕೊಂಡು ನಿಂತಿದ್ರೆ ನೀವಿಂಥ 1000 ಹೋರಾಟ ಮಾಡೋದು ಏನೋ ಮಾಡೋಕ್ಕಾಗಲ್ಲ. ಅದು ದೊಡ್ಡ ಸಮಸ್ಯೆ BJPದು. ಇನ್ನು 1971 ಜನಸಂಖ್ಯೆಯನ್ನೇ ಆಧಾರವಾಗಿಟ್ಕೊಂಡು ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕು ಅಂತ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಒತ್ತಾಯ ಮಾಡಿದ್ದಾರೆ. ಇನ್ನು 30 ವರ್ಷಗಳ ಕಾಲ ಅಂದರೆ 1971 ಜನಸಂಖ್ಯೆಯನ್ನೇ ಆಧಾರವಾಗಿಟ್ಕೊಂಡು ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡಬೇಕು ಅನ್ನೋದು ಈ ಸಂಬಂಧಪಟ್ಟಂಗೆ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ನರೇಂದ್ರ ಮೋದಿ ಅವರನ್ನ ಒತ್ತಾಯವನ್ನು ಮಾಡಿದ್ದಾರೆ. ಈ ಬಗ್ಗೆ ಸಂಸತ್ತಲ್ಲೇ ಭರವಸೆ ಕೊಡಬೇಕು ಅಂತ ಕೇಳಿದ್ದಾರೆ. ಇನ್ನು ಕೋಳಿ ಕೇಳಂತೂ ಮೆಣ್ ಸರಿಯಲ್ಲ, ನರೇಂದ್ರ ಮೋದಿ ಆಗಲಿ ಕೇಂದ್ರದವರು ಆಗಲಿ. ಅದರಲ್ಲಂತೂ ಸ್ಟಾಲಿನ್ನ ಕ್ಯಾರೆಯನ್ನೆಲ್ಲ ಕೇರೂ ಮಾಡಲ್ಲ. ಆದರೆ ಈ ವಿಷಯದಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಾಗಿ ಕೇಂದ್ರದ ಮೇಲೆ ಒತ್ತಡ ಹಾಕೋಕ್ಕೆ ಸ್ಟಾಲಿನ್ ಹೊರಟಿದ್ದಾರೆ. 2026 ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಪರಿಣಾಮದ ಕುರಿತು ಚರ್ಚೆ ಮಾಡೋಕೆ ಎಂದು ಕರೆದಿದ್ದಂಥ ಸರ್ವಪಕ್ಷ ಸಭೆಯಲ್ಲಿ 1971 ಜನಸಂಖ್ಯೆಯನ್ನೇ ಆಧಾರವಾಗಿಟ್ಕೊಂಡು ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕು ಅಂತ ಸ್ಟಾಲಿನ್ ಅವರು ನಿರ್ಣಯವನ್ನು ಮಂಡಿಸಿದ್ದಾರೆ. ದಕ್ಷಿಣ ರಾಜ್ಯಗಳು ಮಾಡಿದಂತೆ ಭಾರತದ ಎಲ್ಲಾ ರಾಜ್ಯಗಳು ಪರಿಣಾಮಕಾರಿ ಜನಸಂಖ್ಯಾ ನಿಯಂತ್ರಣ ಕ್ರಮಗಳನ್ನು ಜಾರಿಗೆ ತರಲು ಇದು ಪ್ರೋತ್ಸಾಹ ಕೊಡುತ್ತೆ ಅಂತ ಸ್ಟಾಲಿನ್ ಹೇಳಿದರು. 1971 ಜನಸಂಖ್ಯೆಯು ಕ್ಷೇತ್ರ ಪುನರ್ವಿಂಗಡಣೆಗೆ ಆಧಾರವಾಗಿ ಮುಂದುವರಿಯುತ್ತದೆ ಎಂದು ದಿವಂಗತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು 2000 ಇಸ್ವಿಯಲ್ಲಿ ಸಂಸತ್ತಲ್ಲಿ ಭರವಸೆಯನ್ನು ಕೊಟ್ಟಿದ್ರು ಅಂತ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ನೆನಪು ಮಾಡಿಕೊಂಡ್ರು. ಇನ್ನು 1971 ಜನಸಂಖ್ಯೆಗೆ ಅನುಗುಣವಾಗಿ ಸಂಸದೀಯ ಕ್ಷೇತ್ರಗಳನ್ನು ಹೆಚ್ಚಿಸಿದರೆ ತಮಿಳುನಾಡು ಸೇರಿದಂತೆ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳ ಸಂಸತ್ತಿನ ಉಭಯ ಸದನಗಳ ಪ್ರಸ್ತುತ ಪ್ರಾತಿನಿಧ್ಯವನ್ನು ಉಳಿಸಿಕೊಳ್ಳಲು ಅಗತ್ಯವಾದ ಸಾಂವಿಧಾನಿಕ ತಿದ್ದುಪಡಿಗಳನ್ನು ತರಬೇಕು ಅಂತ ಸ್ಟಾಲಿನ್ ಮತ್ತೊಂದು ನಿರ್ಣಯವನ್ನು ಮಂಡಿಸಿದ್ದಾರೆ. ಈ ಬೇಡಿಕೆಗಳನ್ನು ತಮಿಳುನಾಡಿನ ಕನಿಷ್ಠ ಬೇಡಿಕೆಗಳಾಗಿ ಪ್ರಸ್ತಾಪಿಸಲಾಗ್ತಾ ಇದೆ ಅಂತ ಅವರು ಹೇಳಿದರು. ಇನ್ನು ಕ್ಷೇತ್ರ ಪುನರ್ವಿಂಗಡಣೆ ನಿರ್ಣಯಕ್ಕೆ ಸಂಬಂಧಿಸಿದ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲು ಮತ್ತು ಈ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ವಿವಿಧ ಪಕ್ಷಗಳ ದಕ್ಷಿಣ ಭಾರತದ ರಾಜ್ಯಗಳ ಸಂಸದರೊಂದಿಗೆ ಜಂಟಿ ಕ್ರಿಯಾ ಗ್ರೂಪ್ ರಚಿಸುವ ಪ್ರಸ್ತಾಪವನ್ನು ಸ್ಟಾಲಿನ್ ಮುಂದಿಟ್ಟಿದ್ದಾರೆ. ಸ್ಟಾಲಿನ್ಗೆ ಏನಂದ್ರೆ ಕಡಿಮೆ ಆಗ್ಬಿಡುತ್ತೆ ಸಂಖ್ಯೆಗಳು, ಅಂದರೆ ಲೈಕ್ ಈಗ 38 ಇದೆ, ಅದು ಹಂಗೆ ನೋಡಿದ್ರೆ ಜಾಸ್ತಿ ಆಗಬೇಕು, ಬಟ್ ಅಷ್ಟು ಆಗಲ್ಲ. ಉತ್ತರ ಭಾರತದಲ್ಲಿ UPದು 80 ಇರೋದು 140 ಆಗುತ್ತೆ, ಬಿಹಾರ್ 40 ಇರೋದು 70 ಆಗುತ್ತೆ, ನಮ್ದೆಲ್ಲ ಆ ರೀತಿ ರೈಸ್ ಆಗಲ್ಲ ಅನ್ನೋದು ಅವ್ರ ಲೆಕ್ಕಾಚಾರ. ಇನ್ನು UP CM ಭಾಳ ಫಾಸ್ಟ್ ಆಗಿದ್ದಾರೆ ಮೀನ್ಸ್ ಒಂದಷ್ಟು ಲೆಕ್ಕಾಚಾರದಲ್ಲಿ ಕುಂಭಮೇಳವನ್ನು ಸಕ್ಸಸ್ ಆಗಿ ನಡೆಸಿದ್ದಾರೆ. ಈ ಕಾರಣಕ್ಕೆ ಈಗ ಒಂದು ಸ್ವಲ್ಪ ಜೋಶಲ್ಲಿದ್ದಂಗೆ ಕಾಣ್ತಾ ಇದೆ. ಮಹಾರಾಷ್ಟ್ರದ ಶಾಸಕನ ವಿರುದ್ಧ ರೋಚೆಗೆದ್ದಿದ್ದಾರೆ. ಸರಿಯಾದ ಟ್ರೀಟ್ಮೆಂಟ್ ಕೊಡ್ತೀವಿ, ಆ ಹತಭಾಗ್ಯನನ್ನ UP ಕಳಿಸಿ ಅಂತ ಔರಂಗಜೇಬನನ್ನ ಹೊಗಳಿದಂಥ ಅಬು ಅಜ್ಮಿ ವಿರುದ್ಧ ಯೋಗಿ ಆದಿತ್ಯನಾಥ್ ಅಬ್ಬರಿಸಿದ್ದಾರೆ. ಅದು ಮೊಘಲ್ ದೊರೆ ಔರಂಗಜೇಬನ ಬಗ್ಗೆ ಹೊಗಳಿಕೆಯ ಮಾತುಗಳನ್ನಾಡಿದಂಥ ಸಮಾಜವಾದಿ ಪಕ್ಷ ಹಾಗೂ ಅದರ ಮಹಾರಾಷ್ಟ್ರ ಶಾಸಕ ಅಬು ಅಜ್ಮಿ ವಿರುದ್ಧ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಬ್ಬರಿಸಿದ್ದಾರೆ. ಉತ್ತರ ಪ್ರದೇಶ ವಿಧಾನಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಎಂ ಯೋಗಿ ಸಮಾಜವಾದಿ ಪಕ್ಷವನ್ನು ಖಂಡಿಸುತ್ತಾ ಅಬು ಅಜ್ಮಿ ಅವರನ್ನ ಪಕ್ಷದಿಂದ ತೆಗೆದುಹಾಕಿ ಟ್ರೀಟ್ಮೆಂಟ್ಗಾಗಿ ಉತ್ತರ ಪ್ರದೇಶಕ್ಕೆ ಕಳಿಸಿ ಅಂತ ಯೋಗಿ ಆದಿತ್ಯನಾಥ್ ಕೇಳಿದ್ದಾರೆ. ಸಮಾಜವಾದಿ ಪಕ್ಷದ ಆ ದೌರ್ಭಾಗ್ಯ ವ್ಯಕ್ತಿಯನ್ನ ಪಕ್ಷದಿಂದ ತೆಗೆದುಹಾಕಿ ಮತ್ತು ಅವರನ್ನ ಉತ್ತರ ಪ್ರದೇಶಕ್ಕೆ ಕಳಿಸಿ, ನಾವು ಅವರಿಗೆ ಸೂಕ್ತ ಚಿಕಿತ್ಸೆ ಕೊಡ್ತೇವೆ ಅಂತ ಸದನದಲ್ಲಿ ಯೋಗಿ ಆದಿತ್ಯನಾಥ್ ಅಬ್ಬರದ ಭಾಷಣವನ್ನು ಮಾಡಿದರು. ಇನ್ನು HP ಶಾಸಕರು ದೇವಾಲಯಗಳನ್ನು ನಾಶಪಡಿಸಿದ ವ್ಯಕ್ತಿಯನ್ನ ಹೊಗಳುತ್ತಿರುವಾಗ ಅವರು ಮಹಾಕುಂಭವನ್ನು ದೂಷಿಸುತ್ತಲೇ ಇದ್ದಾರೆ ಅಂತ ಟೀಕಾ ಪ್ರಹಾರವನ್ನು ನಡೆಸಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಪರಂಪರೆಯ ಬಗ್ಗೆ ನಾಚಿಕೆ ಪಡುವ ವ್ಯಕ್ತಿ ಹೆಮ್ಮೆ ಪಡುವ ಬದಲು ಮತ್ತು
ಔರಂಗಜೇಬನನ್ನ ತನ್ನ ಆರಾಧ್ಯ ದೈವವೆಂದು ಪರಿಗಣಿಸುವ ವ್ಯಕ್ತಿಗೆ ತಮ್ಮ ದೇಶದಲ್ಲಿ ಉಳಿಯುವ ಹಕ್ಕಿದೆಯಾ ಅಂತ ಸಮಾಜವಾದಿ ಪಕ್ಷದಕ್ಕೆ ಉತ್ತರ ಕೊಡಬೇಕು ಅನ್ನೋದು ಯೋಗಿ ಆದಿತ್ಯನಾಥ್ ಅವರ ವಿಚಾರ. ಅಂದರೆ ಯಾರಾದ್ರೂ ಹೇಳಿಕೆಗಳನ್ನ ಕೊಡಬೇಕಾದ್ರೆ ಅದರಿಂದ ವಾಟ್ ನೆಕ್ಸ್ಟ್ ಏನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಕನಿಷ್ಠ ಪರಿಜ್ಞಾನ ಇಲ್ಲದಾಗ ನಮ್ಮ ದೇಶದ ವಿರುದ್ಧವಾಗಿ ಯಾರೇ ದಂಡೆತ್ ಬಂದರೆ ಅವ್ರನ್ನ ಪೂಜಿಸುವಂಥ ಅವಶ್ಯಕತೆ ಏನಿದೆ, ಮತ್ತು ದೇಶದಲ್ಲಿ ಬೇರೆ ಬೇರೆ ಲೆಕ್ಕಾಚಾರ ಕಾರಣ ಅವ್ರನ್ನ ಹೊಗಳೋ ಅವಶ್ಯಕತೆ ಏನಿದೆ ಒಂದು ಅಟ್ಲೀಸ್ಟ್ ಗೊತ್ತಿರಬೇಕಾಯ್ತು, ಗೊತ್ತಿಲ್ಲ. ಏನು ಮತ್ತೊಂದು ಉತ್ತರ ಪ್ರದೇಶ ಸುದ್ದಿ. ಉತ್ತರ ಪ್ರದೇಶದ ಎಲ್ಲ ಜಿಲ್ಲೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನ ಹಾಸ್ಟೆಲ್ಗಳನ್ನು ಈಗ ಓಪನ್ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಉತ್ತರ ಪ್ರದೇಶ ವಿಧಾನ ಪರಿಷತ್ನ ಬಜೆಟ್ ಚರ್ಚೆ ವೇಳೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಂವಿಧಾನದ ಗೌರವ ಮತ್ತು ರಕ್ಷಣೆ ವಿಚಾರದಲ್ಲಿ ವಿಪಕ್ಷಗಳನ್ನು ತರಾಟೆಗೆ ತೆಗೆದುಕೊಂಡರು. ಸಮಾಜವಾದಿ ಪಾರ್ಟಿ ಮತ್ತು ಇತರ ವಿರೋಧ ಪಕ್ಷಗಳ ಮೇಲೆ ತೀವ್ರ ವಾಗ್ದಾಳಿ ಮಾಡಿದ ಅವರು ಈ ಪಕ್ಷಗಳು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಮತ್ತು ಇತರ ದಲಿತ ಹಿಂದುಳಿದ ಮಹಾನ್ ವ್ಯಕ್ತಿಗಳಿಗೆ ಯಾವತ್ತೂ ಗೌರವ ಕೊಡಲಿಲ್ಲ ಅಂತ ಆರೋಪ ಮಾಡಿದರು. ಆದರೆ ಡಬಲ್ ಎಂಜಿನ್ ಬಿಜೆಪಿ ಸರ್ಕಾರ ಅಂಬೇಡ್ಕರ್ ಇಂಟರ್ ನ್ಯಾಷನಲ್ ಸೆಂಟರ್ ಮತ್ತು ಪಂಚತೀರ್ಥಗಳ ನಿರ್ಮಾಣದಂತಹ ಹಲವು ಐತಿಹಾಸಿಕ ಕೆಲಸ ಮಾಡಿದೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಕಟ್ಟೋ ಎಲ್ಲ ಹಾಸ್ಟೆಲ್ಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಇಡಲಾಗುವುದು ಅಂತ ಈ ಬಗ್ಗೆ ಬಿಜೆಪಿ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಯೋಗಿ ಆದಿತ್ಯನಾಥ್ ಘೋಷಣೆಯನ್ನ ಮಾಡಿದ್ರು. ಯೋಗಿ ಆದಿತ್ಯನಾಥ್ ಈ ದಿಸೆಯಲ್ಲಿ ಒಂದು ರೀತಿಯ ಉತ್ತಮ ಹೆಜ್ಜೆ. ಯಾಕೆಂದರೆ SC/ST ಸಮುದಾಯದ ಅಭಿವೃದ್ಧಿಗೆ ಎಲ್ಲರೂ ಕೂಡ ಕಟಿಬದ್ಧರಾಗಿರಬೇಕು. ಯಾಕೆ ತುಳಿತಕ್ಕೆ ಒಳಗಾದಂಥ ನೊಂದಂಥ ಆ ಸಮುದಾಯ ಮೇಲ್ಗಡೆ ಬರಲೇಬೇಕು. ಬಟ್ ಬರೀ ಭಾಷಣ ಯೋಜನೆ ಅಷ್ಟೇ ಅಲ್ಲ, ಹಾಗೆ ನಡ್ಸ್ಕೋಬೇಕು. ಆ ನಡ್ಸ್ಕೊಳ್ಳೋ ವಿಷಯದಲ್ಲಿ ಬಿಜೆಪಿಯವರು ಯಶಸ್ವಿ ಆದರೆ ಅವರಿಗೆ ಏನು ದಕ್ತಿಲ್ವಲ್ಲ ಓಟು, ಆ ಸಮುದಾಯದು ದಕ್ಕತ್ ಮುಂದೆ. ಇನ್ನು ಮಣಿಪುರದಲ್ಲಿ 5.7ರ ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ. ಹಲವು ಕಟ್ಟಡಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಆತಂಕದಲ್ಲಿ ಜನ ಇದ್ದಾರೆ. ಹೌದು, ಮಣಿಪುರದಲ್ಲಿ ಬುಧವಾರ 5.7 ತೀವ್ರತೆಯ ಪ್ರಬಲ ಭೂಕಂಪ ಸೇರಿದಂತೆ ಸತತ 2 ಬಾರಿ ಭೂಮಿ ಕಂಪಿಸಿದೆ. ಮಣಿಪುರದ ಈಶಾನ್ಯ ಭಾಗದಲ್ಲಿ ಈ ಕಂಪನಗಳು ಸಂಭವಿಸಿವೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಳಗ್ಗೆ 11 ಗಂಟೆ 6 ನಿಮಿಷಕ್ಕೆ ರಾಜ್ಯದಲ್ಲಿ 5.7 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಈ ಭೂಕಂಪನದ ಕೇಂದ್ರ ಬಿಂದು ಇಂಪಾಲ್ ಪೂರ್ವ ಜಿಲ್ಲೆಯ ಯೂರಿಪೋಕ್ನಲ್ಲಿ ಪೂರ್ವಕ್ಕೆ 44 ಕಿಲೋಮೀಟರ್ ಮತ್ತು 110 ಕಿಮಿ ಆಳದಲ್ಲಿ ಪತ್ತೆಯಾಗಿದೆ ಅಂತ ಶಿಲ್ಲಾಂಗ್ನ ಪ್ರಾದೇಶಿಕ ಭೂಕಂಪನ ಕೇಂದ್ರದ ಅಧಿಕಾರಿಗಳು ತಿಳಿಸಿದ್ದಾರೆ. ಅಸ್ಸಾಂ, ಮೇಘಾಲಯ ಮತ್ತು ಈ ಪ್ರದೇಶದ ಇತರ ಭಾಗಗಳಲ್ಲಿ ಭೂಮಿ ಕಂಪಿಸಿದ ಅನುಭವ ಉಂಟಾಗಿದೆ ಅಂತ ಹೇಳಿದರು. ಮಣಿಪುರದಲ್ಲಿ ಮಧ್ಯಾಹ್ನ 12:20ಕ್ಕೆ 4.1 ತೀವ್ರತೆಯ 2ನೇ ಭೂಕಂಪ ಸಂಭವಿಸಿದೆ. ಭೂಕಂಪದ ಕೇಂದ್ರ ಬಿಂದು ರಾಜ್ಯದ ಕಾಮ್ಜಾಂಗ್ ಜಿಲ್ಲೆಯಲ್ಲಿ 66 ಕಿಮಿ ಆಳದಲ್ಲಿ ಪತ್ತೆಯಾಗಿದೆ ಅಂತ ಅವರು ಹೇಳಿದ್ದಾರೆ. ಕಳೆದ ಸೋಮವಾರ IPS ಅಧಿಕಾರಿ ವರ್ತಿಕಾ ಕಟಿಯಾರ್ ಅವರನ್ನ ವರ್ಗಾವಣೆ ಮಾಡಿದ್ದ ರಾಜ್ಯ ಸರ್ಕಾರ ಬುಧವಾರ ಹಿರಿಯ IPS ಅಧಿಕಾರಿ ಡಿ ರೂಪಾ ಅವರನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. ಡಿ ರೂಪಾ ಅವರ ವಿರುದ್ಧ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಲಿಖಿತ ದೂರು ನೀಡಿದ್ದ ವರ್ತಿಕಾ ಕಟಿಯಾರ್ ಅವರನ್ನ ಸೋಮವಾರ ವರ್ಗಾವಣೆ ಮಾಡಲಾಗಿತ್ತು. ಇದೀಗ ಆಂತರಿಕ ಭದ್ರತಾ ವಿಭಾಗದ IGP ಆಗಿದ್ದ ಡಿ ರೂಪಾ ಅವರನ್ನ ಕರ್ನಾಟಕ ಸಿಲ್ಕ್ ಮಾರ್ಕೆಟಿಂಗ್ ಬೋರ್ಡ್ ವ್ಯವಸ್ಥಾಪಕ ನಿರ್ದೇಶಕರಾಗಿ ವರ್ಗಾವಣೆ ಮಾಡಲಾಗಿದೆ. ಕಳೆದ ತಿಂಗಳು ವರ್ತಿಕಾ ಕಟಿಯಾರ್ ಅವರು 2000 ಬ್ಯಾಚ್ನ IPS ಅಧಿಕಾರಿ ಡಿ ರೂಪಾ ಅವರ ವಿರುದ್ಧ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಲಿಖಿತ ದೂರನ್ನು ಕೊಟ್ಟಿದ್ರು. ರೂಪಾ ಅವರು ತಮ್ಮ ಅನುಪಸ್ಥಿತಿಯಲ್ಲಿ ಇಬ್ಬರು ಕಿರಿಯ ಪೊಲೀಸ್ ಅಧಿಕಾರಿಗಳ ಮೂಲಕ ನಿಯಂತ್ರಣ ಕೊಠಡಿಯಿಂದ ಕೀ ತೆಗೆದುಕೊಂಡು ತಮ್ಮ ಕಚೇರಿ ಪ್ರವೇಶ ಮಾಡಿದ್ದಾರೆ ಅಂತ ಆರೋಪ ಮಾಡಿದರು. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ವರ್ತಿಕಾ ಕಟಿಯಾರ್ ಅವರನ್ನ ವರ್ಗಾವಣೆ ಮಾಡಿತ್ತು. ದೂರು ನೀಡಿದವರನ್ನೇ ವರ್ಗಾವಣೆ ಮಾಡಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ರೂಪಾ ಅವರನ್ನು ಸಹ ಸರ್ಕಾರ ವರ್ಗಾವಣೆ ಮಾಡಿದ್ದು ಇಬ್ಬರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಗಿದೆ. ನಟಿ ರನ್ಯಾ ರಾವ್ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಿದೇಶದಿಂದ ಅಕ್ರಮವಾಗಿ ಚಿನ್ನ ಸಾಗಾಣಿಕೆ ಮಾಡಿದ ಆರೋಪ ಅವರ ಮೇಲಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ರನ್ಯಾ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಲಾಗಿತ್ತು. ಬಳಿಕ ಅವರನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬರೋಬ್ಬರಿ 14 ಕೆಜಿ ಚಿನ್ನವನ್ನು ಕಳ್ಳ ಸಾಗಾಣಿಕೆ ಮಾಡುವಾಗ ರನ್ಯಾ ರಾವ್ ಸಿಕ್ಬಿದ್ದಿದ್ದಾರೆ. ತನಿಖೆ ಪ್ರಗತಿಯಲ್ಲಿದ್ದು ಅನೇಕ ರಹಸ್ಯಗಳು ಈಗ ಬಯಲಾಗ್ತಿವೆ. ಕನ್ನಡದ ಮಾಣಿಕ್ಯ, ಪಟಾಕಿ ಸಿನಿಮಾಗಳಲ್ಲಿ ರನ್ಯಾ ರಾವ್ ನಟಿಸಿದ್ದಾರೆ. ಆ ಬಳಿಕ ಅವರು ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿರಲಿಲ್ಲ. 4 ತಿಂಗಳ ಹಿಂದೆ ರನ್ಯಾ ರಾವ್ ಅವರ ಮದುವೆ ಆಗಿತ್ತು ಎಂಬುದು ಈಗ ತಿಳಿದು ಬಂದಿದೆ. ಈ ಬಗ್ಗೆ ರನ್ಯಾ ರಾವ್ ಮಲ್ಲತಂದೆ DGP ಕೆ ರಾಮಚಂದ್ರ ರಾವ್ ಅವರು ಟೈಮ್ಸ್ ಆಫ್ ಇಂಡಿಯಾಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮದುವೆ ನಂತರ ತಮ್ಮನ್ನ ರನ್ಯಾ ಸಂಪರ್ಕಿಸಿಲ್ಲ ಅಂತ ರಾಮಚಂದ್ರ ರಾವ್ ಹೇಳಿದ್ದಾರೆ ಅಂತ ವರದಿಯಾಗಿದೆ. ರನ್ಯಾ ಅವರು ಪದೇ ಪದೇ ಗಲ್ಫ್ ರಾಷ್ಟ್ರಗಳಿಗೆ ಭೇಟಿ ನೀಡುತ್ತಿದ್ದರು. ಹಾಗಾಗಿ DRI ಅಧಿಕಾರಿಗಳಿಗೆ ರನ್ಯಾ ಮೇಲೆ ಅನುಮಾನ ಮೂಡಿತ್ತು. ಪ್ರತಿ ಬಾರಿಯೂ ಅವರು ಹಿರಿಯ ಅಧಿಕಾರಿಗಳ ಸೆಕ್ಯೂರಿಟಿ ಪ್ರೋಟೋಕಾಲ್ ಬಳಸಿ ಭದ್ರತಾ ತಪಾಸಣೆಯಿಂದ ತಪ್ಪಿಸಿಕೊಳ್ತಾ ಇದ್ರು ಎನ್ನಲಾಗಿದೆ. 2025ರಲ್ಲಿ ಅವರು ಸುಮಾರು 10 ಬಾರಿ ಗಲ್ಫ್ ರಾಷ್ಟ್ರಗಳಿಗೆ ಹೋಗಿ ಬಂದಿದ್ದಾರೆ. 15 ದಿನಗಳಲ್ಲಿ 4 ಸಲ ಅವರು ದುಬೈಗೆ ಹೋಗಿ ಬಂದಿದ್ದಾರೆ. ಈ ಬಾರಿ ಸಿಕ್ಬಿದ್ದಿದ್ದಾರೆ. ಪ್ರತಿ ಬಾರಿ ದುಬೈಗೆ ತೆರಳಿದಾಗಲೂ ಅವರು ಒಂದೇ ಡ್ರೆಸ್ ಧರಿಸಿದ್ರು ಎನ್ನಲಾಗ್ತಾ ಇದೆ. ಈ ಮೊದಲು ರನ್ಯಾ ರಾವ್ ಅವರು ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡ ವಿಡಿಯೋಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಈ ಹಿಂದೆ ಕೂಡ ಅವರು ಚಿನ್ನ ಕಳ್ಳ ಸಾಗಾಣಿಕೆ ಮಾಡಿರಬಹುದು ಎಂಬ ಅನುಮಾನ ಮೂಡಿದೆ. ನರೇಂದ್ರ ಮೋದಿಯ ದೋಸ್ತು, ಇಂಡಿಯಾಗೆ ಆಪ್ತ ಎಲ್ಲ ಇತ್ತು. ಆದರೆ ಆಪ್ತ, ದೋಸ್ತಿ, ಟ್ರಂಪ್ ಭಾರತಕ್ಕೆ ಸರಿಯಾಗಿ ಬರೆಯನ್ನ ಹಾಕ್ತಾ ಇದ್ದಾರೆ. ಹೌದು,
ಏಪ್ರಿಲ್ 2ರಿಂದ ಭಾರತ ಚೀನಾ ಮೇಲೆ ಪ್ರತಿಸುಂಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಭಾರತ ಚೀನಾ ಸೇರಿದಂತೆ ಮತ್ತಿತರ ರಾಷ್ಟ್ರಗಳು ಅಮೆರಿಕದ ಉತ್ಪನ್ನಗಳ ಬಗ್ಗೆ ಹೆಚ್ಚಿನ ಸುಂಕ ವಿಧಿಸುವ ಬಗ್ಗೆ ಕಿಡಿಕಾರಿರ್ತಕ್ಕಂಥ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದು ಅಮೆರಿಕಕ್ಕೆ ಆಗ್ತಿರ್ತಕ್ಕಂಥ ಅನ್ಯಾಯ ಎಂದಿದ್ದು ಮುಂದಿನ ತಿಂಗಳಿನಿಂದ ಪ್ರತಿಸುಂಕ ವಿಧಿಸುವುದಾಗಿ ಘೋಷಿಸಿದ್ದಾರೆ. ಪ್ರತಿಸುಂಕ ಏಪ್ರಿಲ್ 2ರಂದು ಜಾರಿಗೆ ಬರಲಿದ್ದು ಅಮೆರಿಕದ ಉತ್ಪನ್ನಗಳ ಮೇಲೆ ಸುಂಕದಷ್ಟೇ ವಿದೇಶಿ ರಾಷ್ಟ್ರಗಳ ಉತ್ಪನ್ನಗಳ ಮೇಲೆ ಸುಂಕ ವಿಧಿಸಲಾಗುವುದು. ಇತರ ದೇಶಗಳು ದಶಕಗಳಿಂದಲೂ ನಮ್ಮ ಉತ್ಪನ್ನಗಳ ಮೇಲೆ ಸುಂಕ ವಿಧಿಸುತ್ತಲೇ ಇವೆ. ಈಗ ಪ್ರತಿಯಾಗಿ ಅಂತಹ ರಾಷ್ಟ್ರಗಳ ಉತ್ಪನ್ನಗಳ ಮೇಲೆ ಸುಂಕ ವಿಧಿಸುತ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ. 2ನೇ ಅವಧಿಗೆ ಅಮೆರಿಕದ ಅಧ್ಯಕ್ಷರಾದ ಬಳಿಕ ಮಂಗಳವಾರ ರಾತ್ರಿ ಕಾಂಗ್ರೆಸ್ನ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಟ್ರಂಪ್, ಯುರೋಪಿಯನ್ ಒಕ್ಕೂಟ, ಚೀನಾ, ಬ್ರೆಜಿಲ್, ಭಾರತ, ಮೆಕ್ಸಿಕೋ ಮತ್ತು ಕೆನಡಾ ಸೇರಿದಂತೆ ಹಲವು ದೇಶಗಳು ನಾವು ಅವರ ಉತ್ಪನ್ನಗಳ ಮೇಲೆ ವಿಧಿಸುವುದಕ್ಕಿಂತ ಹೆಚ್ಚಿನ ಸುಂಕ ವಿಧಿಸುತ್ತವೆ. ಇದು ಅನ್ಯಾಯವಾಗಿದೆ. ಭಾರತ ದೇಶ ನಮ್ಮ ಮೇಲೆ 100%ಕ್ಕಿಂತ ಹೆಚ್ಚಿನ ಸುಂಕವನ್ನು ವಿಧಿಸಿದೆ ಅಂತ ಕಿಡಿಕಾರಿದರು. ಶೀಘ್ರದಲ್ಲೇ ಭಾರತ ಮತ್ತು ಚೀನಾ ದೇಶಗಳಿಗೆ ಪ್ರತಿಸುಂಕ ವಿಧಿಸುವುದಾಗಿ ಫೆಬ್ರವರಿಯಲ್ಲಿ ಹೇಳಿದ್ದ ಟ್ರಂಪ್, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಶ್ವೇತಭವನ ಭೇಟಿ ವೇಳೆಯೂ ಭಾರತದ ಮೇಲೆ ಪ್ರತಿಸುಂಕ ವಿಧಿಸುವುದು ನಿಶ್ಚಿತ ಅಂತ ಹೇಳಿದರು. ಒಟ್ಟಾರೆಯಾಗಿ ಅಮೆರಿಕ ಫಸ್ಟ್ ಅನ್ನೋದು ಟ್ರಂಪ್ ನೀತಿ, ಭಾರತ ಫಸ್ಟ್ ಅನ್ನೋದು ಮೋದಿ ನೀತಿ. ಆದರೆ ಇದು ಒಂದಷ್ಟು ವ್ಯಾಪಾರಿಕ ವ್ಯವಹಾರ ಸಂಬಂಧದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ. ತಾವೇನು ಹೇಳ್ತೀರಿ ಈ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ನೀವಿನ್ನು ಕರ್ನಾಟಕ ಟಿವಿ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಬಟನ್ ಮೂಲಕ ಜಾಯ್ನ್ ಆಗಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಸುದ್ದಿಯನ್ನು ಮುಗಿಸ್ತೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.